ಇವತ್ತು ದೆಹಲಿಯಲ್ಲಿ ಸಂಜೆ ಹೊತ್ತಿಗೆ ದೋಸ್ತಿಗಳ ಸಮನ್ವಯ ಸಭೆ ಇದೆ. ದೆಹಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೆರಳುತ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಅಶೋಕ್, ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಜೊತೆಯಾಗಿ ಸಮನ್ವಯ ಸಭೆಯನ್ನು ದೆಹಲಿಯಲ್ಲಿ ಇವತ್ತು ಸಂಜೆ ಮಾಡ್ತಾ ಇದ್ದಾರೆ. ಇದೇ ತಿಂಗಳ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಬಿಡದಿ ಪಾದಯಾತ್ರೆಯನ್ನು ಜೆಡಿಎಸ್ ಹಮ್ಮಿಕೊಂಡಿದೆ. ಈ ಬಗ್ಗೆ ಚರ್ಚೆ ಮಾಡ್ತಾರೆ. 13ನೇ ತಾರೀಕಿನಿಂದ ವಿಧಾನಸಭೆ ಅಧಿವೇಶನ ಹಿನ್ನೆಲೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚಿಸಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ. ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವ ರಣತಂತ್ರವನ್ನು ಕೂಡ ಇವತ್ತಿನ ಏನು ಸಮನ್ವಯ ಸಭೆ ಇದೆಯಲ್ಲ ಅಲ್ಲಿ ಮಾಡ್ತಾರೆ. ಯಾರ್ಯಾರು ಹೋಗ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ಇವತ್ತು ಬಹಳ ಪ್ರಮುಖವಾಗಿ ಸಮನ್ವಯ ಸಭೆ ದೆಹಲಿಯಲ್ಲಿ ನಡೀತಾ ಇದೆ. ಸಮನ್ವಯ ಸಭೆಗೆ ಆರ್ ಅಶೋಕ್ ಅವರು ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಮಂತ್ರಿಗಳು ಇವತ್ತಿನ ಸಮನ್ವಯ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಸಮನ್ವಯ ಸಭೆ ಇದೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಜೆಡಿಎಸ್ ಪಕ್ಷದಿಂದ ಬಿಡದಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಬಿಜೆಪಿಯ ಪಾತ್ರ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾರೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇತ ಅಧಿವೇಶನವೂ ಕೂಡ ವಿಧಾನಮಂಡಲದ ಅಧಿವೇಶನವೂ ಕೂಡ ಆರಂಭವಾಗುತ್ತಿದೆ. ಈ ಅಧಿವೇಶನದಲ್ಲಿ ಸರ್ಕಾರವನ್ನ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇದೆಲ್ಲವೂ ಇವತ್ತಿನ ಸಭೆಯ ಮೇಲೆ ತೀರ್ಮಾನ ಆಗುತ್ತೆ. ಅಭಿಷೇಕ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಅಭಿಷೇಕ್, ಇವತ್ತಿನ ಸಭೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ? ಏನ್ ಅಜೆಂಡಾ ಇವತ್ತಿನ ಮೀಟಿಂಗ್ದು ಅಭಿಷೇಕ್? ಮೊದಲನೇದಾಗಿ ಬಿಡದಿಯ ಹೋರಾಟದಲ್ಲಿ ಯಾವ ರೀತಿ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಸಮಾನ ಮನಸ್ಕರಾಗಿ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅನ್ನೋ ಒಂದು ವಿಚಾರವನ್ನ, ಯಾವ ರೀತಿ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ಮಾಡಬೇಕು ಅನ್ನೋ ವಿಚಾರವನ್ನ ಮಾತನಾಡಲಾಗುತ್ತೆ. ಯಾಕಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಯಾವಾಗಿಂದ ಮೈತ್ರಿ ಆರಂಭ ಮಾಡುತ್ತೋ ಅಂದಿನಿಂದ ಇಲ್ಲಿಯವರೆಗೂ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಇಲ್ವಾ, ಕೊರತೆ ಇದೆಯಾ, ನಾಯಕತ್ವ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆಯಾ, ಈ ವಿಚಾರವಾಗಿ ಅನೇಕ ಪ್ರಶ್ನೆಗಳು ಕೂಡ ಎದ್ದಿತ್ತು. ಇದನ್ನ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಿತ್ತು. ಅಷ್ಟೇ ಅಲ್ಲದೆ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಇರುವಂತಹ ಒಂದಿಷ್ಟು ನಾಯಕರು ಬೇಸರವನ್ನ ಕೂಡ ಅಂತರಂಗವಾಗಿ ಹೊರ ಹಾಕಿದ್ರು. ಅಂದ್ರೆ ಅವರ ಸುತ್ತಮುತ್ತ ಇರುವಂತಹ ಸ್ನೇಹಿತರ ಜೊತೆ ಈ ವಿಚಾರವಾಗಿ ಜೆಡಿಎಸ್ ಹೈಕಮಾಂಡ್ಗಾಗಿರ್ಬೋದು, ಬಿಜೆಪಿ ಹೈಕಮಾಂಡ್ಗೆ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಈಗ ಪಕ್ಷವನ್ನ ಅಂದ್ರೆ ಈ ಮೈತ್ರಿಯನ್ನ ಗಟ್ಟಿಗೊಳಿಸುವಂತ ಸಂದರ್ಭ ಬಂದಿದೆ. ಯಾಕೆಂದ್ರೆ ಎರಡು ಪಕ್ಷಗಳಿಗೆ ವೈರಿ ಆಗಿರುವಂತದ್ದು ಆಡಳಿತ ಪಕ್ಷ ಕಾಂಗ್ರೆಸ್. ಇವರು ಬಿಡದಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಯನ್ನ ಬಿಡೋದಿಲ್ಲ, ನಾವು ಈ ಯೋಜನೆಯನ್ನ ಚಾಲ್ತಿಗೆ ತಂದೆ ತರ್ತೇವೆ, ರೈತರನ್ನ ವಿಶ್ವಾಸಕ್ಕೆ ಪಡೆದಾದ್ರೂ 9,000 ಎಕರೆ ಏನಿದೆ ಅದನ್ನ ನಾವು ಸರ್ಕಾರ ತೆಗೆದುಕೊಳ್ತೇವೆ, ಅಲ್ಲಿ ಟೌನ್ಶಿಪ್ ಅನ್ನ ಮಾಡ್ತೇವೆ ಅಂತ ಹೇಳಿದಂತ ದಿನದಿಂದ ಇಲ್ಲಿಯವರೆಗೂ ಬಿಜೆಪಿ ಹಾಗೂ ಜೆಡಿಎಸ್ ನಾನಾ ವಿಚಾರಗಳಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಬಂದಿದೆ. ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಒಂದಿಷ್ಟು ರ್ಯಾಲಿಗಳನ್ನ ಮಾಡಿದೆ, ಪ್ರತಿಭಟನೆಗಳನ್ನ ಮಾಡಿದೆ. ಎರಡೂ ಪಕ್ಷದ ಪರವಾಗಿ ರೈತರು ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದ್ರೆ ಈ ಎರಡು ವಿಭಿನ್ನ ಪ್ರತಿಭಟನೆಗಳಿಂದ ಸರ್ಕಾರಕ್ಕೆ ಅಷ್ಟು ಬಿಸಿ ತಟ್ಟಿಲ್ಲವಾದ್ರಿಂದ ಇಬ್ರು ಕೂಡ ಮೈತ್ರಿಯಲ್ಲಿರೋದ್ರಿಂದ ಇದನ್ನ ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು, ಮುಂದೆ ಕೇಂದ್ರ ಸಚಿವರ ಸಹಾಯ ಬೇಕಾಗಬಹುದು, ಯೂನಿಯನ್ ಗವರ್ಮೆಂಟ್ ನ ಸಹಾಯ ಬೇಕಾಗಬಹುದು, ಬಿಜೆಪಿ ರಾಷ್ಟ್ರೀಯ ನಾಯಕರ ಸಹಾಯ ಬೇಕಾಗಬಹುದು. ಇದನ್ನ ಕುಳಿತು ಮಾತನಾಡಿ ಯಾರಿಗೆ ಯಾವ ಜವಾಬ್ದಾರಿ, ಇದನ್ನ ಯಾವ ರೀತಿ ಮತ್ತಷ್ಟು ದೊಡ್ಡದಾಗಿ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ಮಾಡಬೇಕು ಅನ್ನೋ ವಿಚಾರವನ್ನ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ದೆಹಲಿಯಲ್ಲಿ ಸಭೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆಂತರಿಕವಾಗಿ ಗೊಂದಲ ಇದೆ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಮೊದಲನೇ ವಿಚಾರ ಆಯ್ತು. ಅಂದ್ರೆ ಬಿಡದಿಯ ವಿಚಾರವನ್ನ ಯಾವ ರೀತಿ ಬಳಸ್ಕೊಳ್ಬೇಕು, ಬಿಡದಿ ವಿಚಾರವನ್ನ ಯಾವ ರೀತಿ ರೈತರಿಗೆ ವಿಪಕ್ಷಗಳು ಅನುಕೂಲ ಮಾಡ್ಕೊಡ್ಬೇಕು, ಇದೆರಡರ ಜೊತೆಯಲ್ಲಿ ರಾಜಕೀಯವಾಗಿ ಇದನ್ನ ನಮಗೆ ಯಾವ ರೀತಿ ಪ್ಲಸ್ ಮಾಡ್ಕೊಡ್ಬೇಕು ಅನ್ನೋದು ವಿಚಾರವನ್ನ ಕೂಡ ಮಾತನಾಡುವಂತ ನಿರೀಕ್ಷೆ ಇದೆ. ಇದರ ಜೊತೆಗೆ ಅಧಿವೇಶನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ತೆಗೆದುಕೊಳ್ಬೇಕಾದಂತಹ ತೀರ್ಮಾನಗಳನ್ನು ಸರ್ಕಾರವನ್ನ ಎಲ್ಲಿಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅದರ ಜೊತೆಗೆ ಬರದ ಪರಿಸ್ಥಿತಿ ಇದೆ, ನೆರೆಯ ಪರಿಸ್ಥಿತಿ ಇದೆ, ಇದನ್ನ ಸರ್ಕಾರ ಹ್ಯಾಂಡಲ್ ಮಾಡುವಲ್ಲಿ ವಿಫಲ ಆಗಿದೆ ಎಂದು ಬಿಂಬಿಸುವಂತ ಪ್ರಯತ್ನಗಳು ಹೇಗಾಗಬೇಕು ಅನ್ನೋದನ್ನು ಕೂಡ ಇವತ್ತು ಮಾತನಾಡುವಂತ ನಿರೀಕ್ಷೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.